ಒಂದು ಕಾಲದೊಳಗೆ ಇದು ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ನಾ ಸಿದ್ಧಾರ್ಥಗೋಸ್ಕರ ಕಾಯ್ತಿದ್ದೆ. ಸಿದ್ಧಾರ್ಥ ಅಲ್ಲಿಂದ ಓಡೋಡಿ ಬರವ. ಆ ದಿನಗಳೆಲ್ಲ ಮತ್ತೆ ಸಿಗಂಗಿಲ್ಲ. ನನ್ನ ಕೈಯಾರೆ ಹಾಳು ಮಾಡ್ಕೊಂಡೆ ನನ್ನ ಜೀವನನ. ಈಗ ನೆನೆಸ್ಕೊಂಡ್ರೆ ಏನು ಬರ್ತೈತಿ. ಆದ್ರೆ ನಿಜವಾಗ್ಲೂ ಆ ಪೂಜಾ ಭಾಳ ಪುಣ್ಯ ಮಾಡ್ಯ, ಭಾಳ ಪುಣ್ಯ ಮಾಡ್ಯಾಳಕ್ಕಿ. ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು. ಅವಾಗ ಸಿದ್ಧಾರ್ಥ ನಮ್ಮ ಮನಾಲಿಂದ ಬರಾತೆ ನನಗೆ ಗೊತ್ತಾದ್ರೆ ಸಾಕು. ಸ್ಟೇಷನ್ನಾಗ ರಾತ್ರಿನೇ ಬಂದು ಕುಂತ್ಬಿಡ್ತಿದ್ದ. ನಾ ಬಂದಾಗ ಹೆಂಗೆ ಮಾಡ್ತಿದ್ದಲ್ಲ ನೆನೆಸ್ಕೊಂಡ್ರೆ. ಸಾಕ್ಷಿ ಅಯ್ಯೋ ಸಿದ್ಧಾರ್ಥ, ಇದೇನಿದೆ? ಎಲ್ಲರೂ ನಮ್ಮ ನೋಡಕತ್ತಾರೆ, ಬಿಡು. ಅಯ್ಯೋ ನೋಡ್ಲಿ ಬಿಡು, ಅದ್ರೊಳಗೆ ಏನೈತಿ? ಇಬ್ರು ಲವರ್ಸ್ ಅಲ್ಲ ಅನ್ಕೋತಾರೆ. ಅಯ್ಯೋ ಬಿಡಪ್ಪ, ಯಾರೆಲ್ಲ ನೋಡಿದ್ದಾರೆ, ಬಿಡು. ಈ ಸಲ ಎಷ್ಟು ದಿನ ಹೋದಿ ಸಾಕ್ಷಿ ಮನಾಲಿಗೆ? ಬಿಟ್ಟು ಇರೋಕ್ಕಾಗೋತ್ತು. ಏನು ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ. ನೀ ಬಂದಿದ್ದೆ ಅಂತ ನಂಗೆ ಭಾಳ ಖುಷಿ ಆಯ್ತು. ಓಹ್ ಅಲ್ಲದಳ ಸಾಕ್ಷಿ. ಸಾಕ್ಷಿ. ಸಿದ್ಧಾರ್ಥ ಬರೀ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೋದ ಆತು ನನ್ನ ಜೀವನ. ಅವಿ ನನಗೆ ಹೊಳ್ಳಿ ಸಿಗ್ತಾನ? ಸಾಧ್ಯ ಇಲ್ದಿರೋ ಮಾತು. ಯಾರನ್ನೋ ಡ್ರೈವರನ್ನು ಕಳಿಸ್ತಾನಂದಾನ. ಯಾರಪ್ಪ ಡ್ರೈವರ್? ಇಷ್ಟು ಮಂದಿ ಒಳಗೆ ಯಾರನ್ನಂತ ಹುಡುಕ್ಲಿ? ಸಾಕ್ಷಿ. ಹಾಂ, ಯಾರು? ಓ ಸಿದ್ಧಾರ್ಥ, ಇಲ್ಲದನ್ನ ಇಲ್ಲೇ ಅಲ್ಲಿ ನಾ ಬರ್ತೇನೆ. ಸಿದ್ಧಾರ್ಥ ಬಂದ್ಬಿಟ್ಟನ. ನನಗೋಸ್ಕರ ನನ್ನ ಸಿದ್ಧಾರ್ಥ ಬಂದ್ಬಿಟ್ಟನ. ಅವನಿಗೇನಾದರೂ ನನ್ನ ಮೇಲೆ ಮೊದಲಿನ ಥರ ಪ್ರೀತಿ ಇರ್ಬೋದಾ? ಇಲ್ಲ ಇದ್ದಿದ್ರೆ ಅವ್ನು ಯಾಕೆ ಇನ್ನೊಂದು ಮದುವೆ ಆಗ್ತಿದ್ದ? ನಾನು ನೋಡಿದ್ರೆ ಅವಂಗ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ದು ಅವ್ನಿಗೆ ಗೊತ್ತಾಗೈತಿ. ನಾನು ಮರೆತು ಅವ ಇನ್ನೊಂದು ಮದುವೆ ಆಗಿ ಆರಾಮದ ನನ್ನ ಜೀವನದಾಗ. ಏನೋ ಈಗ ನಾ ಕಷ್ಟದಾಗದೀನಿ ಅಂತ ನಂಗೆ ಸಹಾಯ ಮಾಡತ್ತಂದು ಬಿಟ್ರೆ ಅವ್ನಿಗೆ ಯಾವುದೂ ಪ್ರೀತಿ ಇಲ್ಲ ಅನ್ಸುತ್ತೆ ನನ್ನ ಮೇಲೆ. ಆದರೂ ಯಾಕೋ ಒಂದು ಕಡೆ, ಏನೋ ಒಂದು ಕಡೆ, ಎಲ್ಲೋ ಒಂದು ಕಡೆ ನನ್ನ ಮೇಲೆ ಅಲ್ಪ ಸ್ವಲ್ಪ ಪ್ರೀತಿನಾದರೂ ಅವನ ಮೇಲೆ ಇರ್ಬೋದಲ್ಲ ಅನ್ಸತೈತಿ. ದೇವ್ರೆ, ಎಲ್ಲಿದ್ದಕ್ಕಿನ್ನ ಎಲ್ಲಿ ತಂದು ಹಚ್ಚಿದೆಪ್ಪ? ಎಲ್ಲ ನಿನ್ನ ಮೇಲೆ ಬಿಟ್ಟೀನಿ. ನೀನೇ ನನ್ನೊಂದು ದಾರಿಗೆ ಹಚ್ಚೋ ಜವಾಬ್ದಾರಿ ಇಂದ. ಹಲೋ ಮೇಡಮ್, ಸಾಕ್ಷಿ ಅವರೇ. ಸಿದ್ಧಾರ್ಥ ಎಲ್ಲೈತಿ ಧ್ಯಾನೆಲ್ಲ? ಯಾಕವಾ ನಾ ಬಂದಿದ್ದು ಸೇರ್ಕಿ ಬರಲಿಲ್ಲ ನಿಂಗೆ? ನಿನ್ಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಪಾಪ ನನಗೆ ಫ್ರೆಂಡ್ ಬಂದಿರ್ತಾಳ, ಬಂದು ಸ್ಟೇಷನಿಗೆ ವೇಟ್ ಮಾಡ್ತಿರ್ತಾ ಅಂತ ಎಲ್ಲ ಕೆಲಸ ಬಿಟ್ಟು ಓಡೋಡಿ ಬಂದ್ರೆ ನೀನು ನೋಡಿದ್ರೆ ನಾ ಬಂದಿರೋದು ಇಷ್ಟನೇ ಇಲ್ದಿರೋ ಥರ ಬಿಹೇವ್ ಮಾಡಕತ್ತಿ. ಯಾಕೆ ನಾ ಬಂದಿರೋದು ನಿಂಗೆ ಇಷ್ಟ ಆಗಲಿಲ್ವಾ ಸಾಕ್ಷಿ? ಇಲ್ಲ ಸಿದ್ಧಾರ್ಥ, ಇಲ್ಲ ಆ ಥರ ಏನಿಲ್ಲ. ನೀ ಬಂದಿರೋದು ನಂಗೆ ಇಷ್ಟನೇ. ಅದು ನೀನು ಡ್ರೈವರ್ನ ಕಳಿಸ್ಕೊಂಡಿದ್ದಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಗಿಬಿಡುತ್ತೆ. ನನಗೋಸ್ಕರ ನೀ ಬಂದ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ನಾ ಅದೇ ವಿಚಾರ ಮಾಡ್ತಿದ್ದೆ, ನಿಮ್ಮ ಡ್ರೈವರ್ ಯಾರು ಅಂಥೇಳಿ. ಇಲ್ಲಿ ಗದ್ದಲದೊಳಗೆ ಯಾರೋ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಿನಗೆ ನನ್ನ ಡ್ರೈವರ್ ಯಾರಂತ ಗೊತ್ತಾಗಿಲ್ಲ. ಸುಮ್ಮ ಯಾಕೆ ಕನ್ಫ್ಯೂಷನ್ ಆಗ್ತೀನಿ ಅಂದರೆ ನಾನು ಬಂದುಬಿಟ್ಟೆ. ನಡಿ ಹೋಗೋಣ. ಸರಿ ಸಿದ್ಧಾರ್ಥ, ಕೊಡು ಬ್ಯಾಗ್ ಕೊಡು. ಬ್ಯಾಗಾ? ಹಾಂ ಕೊಡು. ಹೇಳಿ ಸಾಕ್ಷಿ, ಇದೆ ನೋಡಿ ನಮ್ಮ ಮನೆ. ಸಿದ್ಧಾರ್ಥ, ಇದಾ ನಿಮ್ಮ ಮನೆ? ಇಷ್ಟು ದೊಡ್ಡದಾಯ್ತಾ? ಹಾಂ, ಈಗ ಒಂದು 5-6 ವರ್ಷ ಆಯ್ತು ಕಟ್ಟಿ. ಹೊಸ್ದಾಗಿ ಕಟ್ಟಿಸ್ಕೊಂಡಿವಿ. ಹೌದಾ? ಅವಾಗ ನಮ್ಮ ಕಾಲೇಜ್ ಟೈಮ್ ಒಳಗೆ ಸಣ್ಣ ಮನೆ ಇತ್ತು. ಅಂದರೂ ದೊಡ್ಡದು ಇತ್ತು, ಇಷ್ಟೇನು ದೊಡ್ಡದಿರಲಿಲ್ಲಲ್ಲ? ಹಾಂ, ಆಗ ಅಪ್ಪಾಜಿ ಇದ್ರಲ್ಲ, ನಮ್ಮದು ಬಿಸ್ನೆಸ್ಸು ಇತ್ತು, ಆದರೆ ಇಷ್ಟು ಗ್ರೋ ಇರೋಕ್ಕಿಲ್ಲ. ನಾನು ಬಂದಮೇಲೆ ಜಾಸ್ತಿ ಗ್ರೋ ಮಾಡಿದೆಲ್ಲ, ಇನ್ಕಮ್ ಜಾಸ್ತಿ ಬರ್ತಿತ್ತು. ಹೀಗಾಗಿ ಹೊಸ ಮನೆ ಕಟ್ಟಿಸ್ಕೊಂಡ್ವಿ. ಓಹೋ, ಇನ್ಕಮ್ಮು ಜಾಸ್ತಿ. ಇಷ್ಟೊಂದು ಜಾಸ್ತಿನಾ? ಯಾಕೆ ಸಾಕ್ಷಿ ಹಂಗೆ ಬಿಟ್ಕೊಂಡೇ ನೋಡಕತ್ತಿ? ಯಾಕೆ? ಹಾಂ, ಹಾಗೇನಿಲ್ಲ. ಅದು ಹಾಗೆ ನೋಡ್ತಿದ್ದೆ. ಸರಿ, ನಡಿ ಒಳಗೆ ಹೋಗೋಣ. ಸಿದ್ಧಾರ್ಥ, ಯಾರಪ್ಪ ಇವ್ರೆ? ಅಯ್ಯೋ
ಅವ್ವ ನಿನಗೆ ಹೇಳೋದು ಮರೆತುಬಿಟ್ನಲ್ಲ ನಾನು ಹಂಗೆ ಹೋಗ್ಬಿಟ್ಟೆ. ಈಕೆ ನನ್ನ ಫ್ರೆಂಡ್ ಸಾಕ್ಷಿ ಅಂಥೇಳಿ ಆ ಜಾಬ್ ಸಂಬಂಧ ಇಲ್ಲಿ ಬಂದಾಳ, ಸ್ವಲ್ಪ ದಿನ ನಮ್ಮ ಮನೆ ಒಳಗೆ ಇರ್ತಾಳೆ. ಓ ಹೌದಾ, ನಮಸ್ಕಾರ ಅಮ್ಮ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿವಾ. ಎಷ್ಟು ಸಂಸ್ಕಾರವಂತೆ. ಈಗಿನ ಕಾಲದಾಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡೋ ಹುಡುಗಿಯರು ಅದಾರ ಅಂದ್ರೆ ನೋಡಿದ್ರೆ ಖುಷಿ ಆಕೈತವ ಖುಷಿ ಆಕೈತಿ. ಆಕಿ ನನ್ನ ತಂಗಿ ಶಶಿ ಅಂಥೇಳಿ ಸಾಕ್ಷಿ. ಹಾಯ್ ಸಾಕ್ಷಿ. ಹಲೋ, ಹೇಗಿದ್ದೀರಾ? ಹಾಂ ನಾನು ಸೂಪರ್. ನೀವು? ಹಾಂ, ನಾನು ಆರಾಮ. ಯಾವ ರವಾನಿಂದ? ಹೌದು ಅವ ಫಸ್ಟ್ ಆಕಿ ಪಾಪ ಅಲ್ಲಿಂದ ಜರ್ನಿ ಮಾಡಿ ಬೇಸರ ಬಂದಾಳ. ಆಮೇಲೆ ಯಾವ ಊರು ಏನು ಎತ್ತ ಅಂತೆಲ್ಲ ಕೇಳುವಂತಿ. ಫಸ್ಟ್ ನಡಿ ಒಳಗೆ. ಓ ಅರೆ ಇವ್ರನ್ನ ಸಾಕ್ಷಿ? ಹಾಂ ಪೂಜಾ, ಇವ್ರ ನೋಡಿ ಸಾಕ್ಷಿ. ಸಾಕ್ಷಿ ಆಕಿ ನನ್ನ ವೈಫ್ ಪೂಜಾ ಅಂಥೇಳಿ. ಓಹೋ, ಇವರೇನಾ ಪೂಜಾ? ಭಾಳ ಪುಣ್ಯ ಮಾಡಿ ಬಿಡಾನಿ, ಭಾಳ ಪುಣ್ಯ ಮಾಡಿ. ನೀನು ಪುಣ್ಯ ನಾ ಮಾಡಿದ್ದೆ, ಆದ್ರೆ ನನ್ನ ದೊಡ್ಡತನದಿಂದ ಎಡವಿ ಈ ಸ್ಥಿತಿಗೆ ಬಂದೇನಿ. ನೀ ಮಾತ್ರ ಪುಣ್ಯ ಮಾಡಿ. ಸಾಕ್ಷಿ ಏನು ಯೋಚನೆ ಮಾಡ್ಕೊತ ನಿಂತ್ಬಿಟ್ರಿ? ಏನಿಲ್ಲ ಏನಿಲ್ಲ, ನಿಮ್ಮಂಥ ಹೆಂಡ್ತಿನ ಪಡೆಯೋಕೆ ಸಿದ್ಧಾರ್ಥ ಪುಣ್ಯ ಮಾಡ್ಯಾನ. ಅಯ್ಯೋ ಅಪ್ಪ ಸಾಕ್ಷಿಯರೇ ತಪ್ಪು. ನಿಜ ಹೇಳ್ಬೇಕಂದ್ರೆ ನಮ್ಮ ಅಣ್ಣನ ಪುಣ್ಯ ಮಾಡ್ಯಾನ. ಹಾಂ ಸಾಕು ಪಾಪಕ್ಕೆ ಅಲ್ಲಿಂದ ದನ್ಕೊಂಡು ಬಂದ ಅಂತ. ನಡ್ರಿ ಒಳಗೆ ನಡ್ರಿ. ಪೂಜಾ ಹೋಗುವ, ಆಕೆಗೆ ಒಂದಿಟ್ಟು ಜಳಕಕ್ಕೆ ಸಿದ್ಧ ಮಾಡಿಕೊಟ್ಟು ನಾಷ್ಟ ಇಷ್ಟ ಹಾಕೊಂಡು ಮಾಡಿ. ಹಾಂ ಸರಿ ಐತೆ, ಬರ್ರಿ ಸಾಕ್ಷಿಯರೇ. ನಿಮ್ಮ ಬ್ಯಾಗ್? ಹಾಂ ತೊಗೊಂಬರ್ತೇನೆ ಬ್ಯಾಗ್. ಇಲ್ಲಿ ಸಾಕ್ಷಿ, ನೀ ಹೋಗಿರ್ ನಾ ತರ್ತೀನಿ. ಅಲ್ಲ ಸಿದ್ಧಾರ್ಥ, ನೀ ತರ್ತೀಯ? ಬೇಡ ನಾನೇ ತಗೋತೀನಿ. ನೀ ನಮ್ಮ ಮನೆಗೆ ಗೆಸ್ಟ್ ಇದ್ದಂಗೆ ಗೆಸ್ಟ್ ಕೈಗಾರಾದ್ರೂ ಕೆಲಸ ಮಾಡಿಸ್ತಾರ ಸಾಕ್ಷಿ. ಹೋಗು, ನಾ ತರ್ತೀನಿ. ಅವ್ರು ತರ್ತಾರೆ, ಬರ್ರಿ ಸಾಕ್ಷಿ. ಹಾಂ. ಪೂಜಾ ಪೂಜಾ ಓ ರೀ ಬರ್ರಿ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಹೋಗಿ ಬರ್ರಿ, ಬೇಗ ಬರ್ರಿ. ಬೇಗ ಬರ್ಬೇಕಾ? ಎದಕ್ಕೆ? ಹೆಂಡತಿ ಬೇಗ ಮನೆಗೆ ಕರೆದ್ರೆ ಯಾಕಂತ ಕೇಳೋರು ಜಗತ್ನಾಗ ನೀವು ಒಬ್ಬರೇ ಅನ್ಸತ್ತೆ. ಓಹೋ ಹೌದಾ? ಯಾಕೆ ಎಲ್ಲ ಗಂಡೋದ್ರ ನಾಲಪ್ಪ ನಾ ಕೇಳವ ಯಾಕೆ? ಛೀ ಹೋಗ್ರಿ. ಆಹಾ ನನ್ನ ಹೆಂಡತಿಗೆ ಇವತ್ತು ಏನು ನಾಚಿಕೆಪ್ಪ, ಏನು ನಾಚಿಕೆ. ಹೆಂಡತಿ ಒಳಗಡೆ ಕರೆದಾಗ ಏಕೆ ಅಂತ ಗಂಡು ಕೇಳಬಾರದು. ಗಂಡಸು ಹೊರಗಡೆ ಕರೆದಾಗ ಏಕೆ ಅಂತ ಹೆಣ್ಣು ಕೇಳಬಾರದು. ಒಂದೇ ಒಂದು ಕೊಡು ಪೂಜಾ, ಆಫೀಸ್ಗೆ ಹೋಗ್ಬೇಕಾದ್ರೆ ಎನರ್ಜಿ ಬೇಕು. ಛೀ ಹೋಗ್ರಿ ಹೋಗಿ. ಸರ್ ನಡ್ರಿಪ್ಪ, ಲೇಟ್ ಆಕೈತೆ. ದಿನ ಹಿಂಗೆ ಮಾಡ್ತೀನಿ ನೋಡು. ಕೊಡೆ, ಒಂದೇ ಒಂದು ಕೊಡು. ನೀ ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಸಿದ್ಧಾರ್ಥ್, ಅಯ್ಯೋ ಸಾರಿ, ಐ ಆಮ್ ಸೋ ಸಾರಿ. ಓ ಸಾಕ್ಷಿ, ಬಾ ಬಾ. ಇರಲಿ ಸಿದ್ಧಾರ್ಥ್, ಆಮೇಲೆ ಬರ್ತೀನಿ. ಇಲ್ಲೇನು ಅಂತದ್ದು ನಡೀತಿದ್ದಿಲ್ಲ, ಬಾ. ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ಪರ್ಮಿಷನ್ ಕೇಳ್ಕೊಂಡು ನಿಮ್ಮ ರೂಮಿಗೆ ಬರಬೇಕಿತ್ತು, ಹಾಗೆ ಬಂದುಬಿಟ್ಟೆ. ಐ ಆಮ್ ಸೋ ಸಾರಿ. ಇರಲಿ ನೀ ರೆಡಿ ಆಗಿದ್ಯಾ? ಹಾಂ ರೆಡಿ ಆದೆ. ಟೈಮ್ ಆಯ್ತಲ್ಲ ಆಫೀಸ್ಗೆ ಹೋಗಕ್ಕೆ, ಅದಕ್ಕೆ ನಾನು ಬಂದೆ. ಸರಿ, ನೀ ತಳಗೆ ಹೋಗಿರ ನಾ ಬರ್ತೇನೆ. ಸರಿ ಸಿದ್ಧಾರ್ಥ್. ಅಯ್ಯೋ ದೇವಾ. ಸರಿ ಪೂಜಾ, ಟೈಮ್ ಆಯ್ತು, ಹೋಗಿ ಬರ್ತೀನಿ. ಸರಿ ರೀ, ಹುಷಾರು, ಬೇಗ ಬನ್ನಿ. ಹಾಂ ಸರಿ, ಬಾಯ್. ಏನೇ ಹುಡುಗಿ, ಸಿದ್ಧಾರ್ಥವ್ರು ನೋಡಿದ್ರೆ ಈಗ ನನ್ನ ಫ್ರೆಂಡು ಅಂದರು. ಅಲ್ಲ, ಒಂದು ಹುಡುಗ ಮದ್ವೆ ಆಗೈತಿ, ಅವ್ರ ರೂಮಿಗೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ಹುಡುಗಿಗೆ. ಯಾಕೋ ಈಕೆ ಬಿಹೇವಿಯರ್ ನಂಗೆ ಸರಿನೇ ಅನ್ಸತ್ತಿಲ್ಲ. ಬಿಡ್ಲಿ, ಒಂದು ಕೆಲಸ ಮಾಡ್ತೀನಿ. ಇವತ್ತು ಆಫೀಸ್ ಒಳಗೆ ಹೇಗೆ ನಡ್ಕೋತಾಳ ಅಂತೇಳಿ ಒಂದ್ಸಲ ನೋಡಲೇಬೇಕು. ಅವ್ವ ಹೇಳಾಳಲ್ಲ, ಮದ್ವೆ ಆಗಿದ್ದ ಗಂಡನ ಮೇಲೆ ಎಷ್ಟು ಕಣ್ಣಿದ್ರೂ ಸಾಲಂಗಿಲ್ಲ, ಹುಷಾರಾಗಿರ್ಬೇಕು, ನಿನ್ನ ಗಂಡನ ನೀನೇ ಕಾಪಾಡ್ಕೋಬೇಕಂತೇಳಿ. ಈಗಾಗಲೇ ಸಿಂಚನ ವಿಷಯದಾಗ ಸಿಕ್ಕಾಪಟ್ಟೆ ಒದ್ದಾಡಿದಾಗೈತಿ. ಇನ್ನು ಆ ಪರಿಸ್ಥಿತಿ ನಂದು ಆಗ್ಬಾರ್ದು. ಊಟ ತೊಗೊಂಡು ಆಫೀಸಿಗೆ ನಾನೇ ಹೋಗ್ತೀನಿ. ಈಕೆ ಬಿಹೇವಿಯರ್ ಚೆಕ್ ಮಾಡ್ತೀನಿ. ಈಕೆ ನಿಜವಾಗ್ಲೂ ಜೆನ್ಯೂನ್ ಅದಾಳೋ ಏನು ಸುಳ್ಳ ಬಂದಾಳೋ ಅಂಥೇಳಿ ಗೊತ್ತಾಕೈತಿ.